ಎಂತೆಂದೋ ನೋಡಿದ್ದೇನು. ತಂತ್ರಜ್ಞಾನ ವಿಜ್ಞಾನ ಬಳಸುವ ಈ ಆಧುನಿಕ ಕಾಲದಲ್ಲಿಯೂ ಸಹ ಇವರು ಇಂತಹ ನೃತ್ಯವನ್ನು ಮಾಡಲು ಕಾರಣವೇನಿರಬಹುದು? ಇರಲಿ, ಅವರನ್ನೇ ಕೇಳೋಣ. ಸ್ವಾಮಿ, ಏಕೋ ನನ್ನ ಸ್ವಾಮಿ ಬಹಳ ಕೋಪದಲ್ಲಿ ಇದ್ದಾರೆ. ಎಷ್ಟೇ ಆಗಲಿ ಅವರು ಅರ್ಧಾಂಗಿ ಅಲ್ಲವೇ? ಅವರ ನೋವು ಸಂಕಟ ಏನೆಂದು ತಿಳಿದುಕೊಳ್ಳೋಣ. ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಅಡಗಿರುವ ಚಿಂತನೆ ಆದರೂ ಏನು ಸ್ವಾಮಿ? ಏನು ಹೇಳಿದೆ ಈ ಪಾಪಿಗ ಆತ್ಮಗಳು ನಮ್ಮ ಕೈಲಾಸದ ತುಂಬ ಸುತ್ತರಿಯುತ್ತಿವೆ. ಏನು ಮಾಡಬೇಕೆಂಬುದು ತೋಚುತ್ತಿಲ್ಲ. ಸಾಕು ಸಾಕು ಈ ಕೆಲಸ. ನನಗೆ ನಿಮ್ಮ ಹತ್ತಿರ ಕೆಲಸ ಮಾಡಲು ಆಗುವುದಿಲ್ಲ. ಕೆಲಸ ಮಾಡಲಾರದೆ ಸಂಬಳ ಪಡೆಯುವ ಜಾಯಮಾನ ನಮ್ಮದಲ್ಲ. ನೀವೇನೋ ತಿಂಗಳು ತಿಂಗಳು ಸರಿಯಾದ ಸಮಯಕ್ಕೆ ಸಂಬಳವನ್ನೇನೋ ನೀಡುತ್ತಿದ್ದೀರಿ. ವರ್ಷ ವರ್ಷ ವೇತನವನ್ನು ಹೆಚ್ಚಿಸುತ್ತಿದ್ದೀರಿ. ಆದರೆ ಈ ಮಣಭಾರವಾದ ಹಗ್ಗವನ್ನು ಎತ್ತಿಕೊಂಡು ಹೋಗುವುದರಲ್ಲಿ ಅವರೇ ಸಾಯುತ್ತಿದ್ದಾರೆ. ನೀವು ಯಾರ ಹೆಸರು ಹೇಳಿ ಅವರ ಆತ್ಮವನ್ನು ತರಲು ಕಳಿಸುತ್ತಿದ್ದೀರೋ ಅವರು ಸಾಯದೆ ಮತ್ತಿನ್ಯಾರೋ ಸಾಯುತ್ತಿದ್ದಾರೆ. ಯಮರಾಜ, ನಿನ್ನ ಮನದ ದುಗುಡ ನನಗೆ ಅರ್ಥವಾಗುತ್ತಿದೆ. ಆದರೆ ಏನು ಮಾಡಬೇಕೆಂಬುದು ನನಗೂ ತೋಚುತ್ತಿಲ್ಲ. ಸ್ವಾಮಿ, ನಿಮ್ಮ ನಡುವೆ ಯಾವ ಚರ್ಚೆಯಾಗುತ್ತಿದೆ? ಇದು ಯಾವ ಸಾವು, ಯಾವ ನೋವು ನನಗೆ ಒಂದೂ ತಿಳಿಯುತ್ತಿಲ್ಲವಲ್ಲ. ನಿಮ್ಮ ಚರ್ಚೆಯಲ್ಲಿ ನನಗೂ ಪಾಲು ನೀಡಿ. ಯಮರಾಜ, ನಿನ್ನ ಮನದ ದುಗುಡವನ್ನು ಹೇಳುವಂತ. ಅಮ್ಮ, ಇಂದು ಈ ಭೂಲೋಕದಲ್ಲಿ ನಡೆಯುತ್ತಿರುವ ಲೆಕ್ಕವಿಲ್ಲದಷ್ಟು ಆತ್ಮಹತ್ಯೆಗಳು ನಡೆಯುತ್ತಿವೆ. ಸಾವು ಬಂದು ಸಾಯುವವರ ಸಂಖ್ಯೆ ಕಡಿಮೆಯಾಗಿದೆ. ಆತ್ಮಹತ್ಯೆ ಮಾಡಿಕೊಂಡ ಆತ್ಮಗಳು ಆ ಭೂಮಿಯ ಮೇಲೆ ಇರುವ ನರಕದಲ್ಲೇ ನರಳಾಡುತ್ತಿದ್ದಾರೆ. ಒಡೆಯ ನೀಡಿರುವ ಆಯುಷ್ಯವೇ ಬೇರೆ, ಈ ಭೂಲೋಕದಲ್ಲಿ ನಡೆಯುತ್ತಿರುವುದೇ ಬೇರೆ. ಅಬ್ಬಬ್ಬಾ, ಏನೇ ಇಂಥ ಕೆಟ್ಟ ಶಬ್ದಗಳು? ಅದು ನಮ್ಮ ಕೆಲಸದ ಬಾಗಿಲಲ್ಲಿ. ಇಲ್ಲಿಯವರೆಗೂ ನಾನು ಇಂಥ ಶಬ್ದಗಳನ್ನು ಕೇಳೇ ಇಲ್ಲವಲ್ಲ. ಅಮ್ಮ, ಕೈಲಾಸದ ಬಾಗಿಲಲ್ಲಿ ತುಂಬಾ ಆತ್ಮಗಳು ಬಂದು ನಿಂತಿದ್ದಾವೆ. ತಪ್ಪು ಮಾಡಿದ್ದೇವೆ, ಕ್ಷಮಿಸಿ, ಮುಕ್ತಿ ನೀಡು ಒಡೆಯ ಎಂದು ಒಡೆಯನಿಗಾಗಿ ಬೇಡುತ್ತಿದ್ದಾವೆ. ಕೈಲಾಸ ದಾಟಿ ಸ್ವರ್ಗಕ್ಕೆ ಹೋಗಲು ಒಡೆಯನ ಅಪ್ಪಣೆಗಾಗಿ ಕಾಯುತ್ತಿದ್ದಾವೆ. ಈ ಕೈಲಾಸಕ್ಕೆ ಬಾಗಿಲೇ ಇರಲಿಲ್ಲ. ನ್ಯಾಯ, ನೀತಿ, ಧರ್ಮದಿಂದ ಬದುಕ್ತಾ ಇದ್ರು, ಸಾಯ್ತಾ ಇದ್ರು ಅಂದಿನ ಕಾಲ. ಇಂದೆಲ್ಲ ಕಾಲ ಬದಲಾಗಿದೆ. ಅದಕ್ಕೆ ಕೈಲಾಸಕ್ಕೆ ದೊಡ್ಡ ಬಾಗಿಲು ಮಾಡಿಸಲಾಗಿದೆ. ದಪ್ಪ ಚಿಲಕವನ್ನು ಹಾಕಲಾಗಿದೆ. ಅರ್ಥವಾಯಿತು ದೇವಿ, ನನ್ನ ಮನದ ನೋವು. ಸ್ವಾಮಿ, ಇವರು ಹೇಳಿದು ಕೇಳಿದ ಮೇಲೆ ನನಗೂ ಸಹ ಇದರ ಬಗ್ಗೆ ಚಿಂತನೆ ಆಗುತ್ತಿದೆ. ಆದರೆ ಜಗದ ಒಡೆಯರಾದ ನೀವು, ತ್ರಿಲೋಕ ಅಧಿಪತಿಯಾದ ನೀವೇ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲಿಲ್ಲವೆಂದರೆ ಭೂಲೋಕದ ಜನರು ನರಳಾಡುತ್ತಾ ಅಲ್ಲೇ ಸಾಯುವಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಸ್ವಾಮಿ, ಏಕೆ ನಾವು ಯಾವುದಾದರೂ 4-5 ಆತ್ಮಗಳನ್ನು ಕರೆಸಿ ಅವರ ನೋವು, ಸಂಕಟ, ದುಃಖ ಏನೆಂದು ಅರಿತು ಇದಕ್ಕೆ ಪರಿಹಾರ ನೀಡೋಣ ಸ್ವಾಮಿ. ಬೇಡ ದೇವಿ, ಬೇಡ. ಈ ಕೈಲಾಸಕ್ಕೆ ಆ ಪಾಪಿಗಳ ಆತ್ಮಗಳು ಬರುವುದು ಬೇಡ. ಅವರು ತಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳದಲ್ಲದೆ ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತಾರೆ. ಈ ಕೈಲಾಸಕ್ಕೆ ಆ ಪಾಪಿಗಳ ಆತ್ಮಗಳು ಬರುವುದು ಬೇಡ ದೇವಿ. ಸ್ವಾಮಿ, ಹಾಗೆನ್ನಬೇಡಿ. ಪುರಾಣದಲ್ಲಿ ನೀವು ನನಗಾಗಿ ಎಷ್ಟೋ ತ್ಯಾಗಗಳನ್ನು ಮಾಡಿದ್ದೀರಂತೆ. ಅದರಲ್ಲಿ ಇದೊಂದು ನನ್ನ ಸಣ್ಣ ಕೋರಿಕೆ ತೀರಿಸಿ. ಬೇಡ ಅಮ್ಮ, ಬೇಡ. ಅವು ಪಾಪಿ ಆತ್ಮಗಳು. ನಾನು ನೋಡಿರುವ ಸಾವಿನಲ್ಲೇ ಕೆಟ್ಟ ಸಾವು ಈ ಆತ್ಮಹತ್ಯೆ. ಅಂತವರನ್ನು ನಾವು ಇಲ್ಲಿಗೆ ಕರೆಸಿ ಈ ಶುದ್ಧವಾದ ಜಾಗವನ್ನು ಅಶುದ್ಧಿಗೊಳಿಸುವುದು ಬೇಡ. ಯಮರಾಜ, ಪತ್ನಿಯ ಮಾತನ್ನು ಪತಿ ಕೇಳುವುದು ಧರ್ಮ. ನನ್ನ ಅರ್ಧಾಂಗಿಯಾದ ಪಾರ್ವತಿಯು ಕೇಳುತ್ತಿದ್ದಾರೆ ಅಂದರೆ ಯಾವುದಾದರೂ 4-5 ಆತ್ಮಗಳನ್ನು ಕರೆದು ನೀವು ಬಿಡಿ. ಎಷ್ಟಾದರೂ ಹೆಂಡತಿಯ ಮಾತು ಕೇಳುವುದರಲ್ಲಿ ನಿಸ್ಸೀಮರು. ಎಷ್ಟು ಬೇಕೋ ಅಷ್ಟು ಮಾತ್ರವೇ ಕೇಳಬೇಕು. ಎಲ್ಲವನ್ನೂ ಕೇಳುತ್ತಾ ಹೋದರೆ ಸಂಸಾರದ ಗತಿ ಹೇಗೆ? ಯಮರಾಜ, ಏನು ಹೇಳಿದ್ರಿ? ಏನಿಲ್ಲ ದೇವ, ನೀವು ಹೇಳಿದ ಹಾಗೆಯೇ ಆಗಲಿ. ಎಂದಾದರೂ ಆಳುಗಳ ಮಾತಿಗೆ ಒಡೆಯರು ಕಟ್ಟು ಬಿದ್ದಿದ್ದಾರೆಯೇ? ದ್ವಾರಪಾಲಕ, ಹೇಳಿ ಒಡೆಯ. ಅಲ್ಲಿರುವ ಆತ್ಮಗಳಲ್ಲಿ 1-4 ಮಾತ್ರ ಕಳುಹಿಸು. ಸರಿ ಒಡೆಯ. ಸೊಸೆ, ನಾನು ನಾನು ನನ್ನ ಬಿಡಿ, ನನ್ನ ಬಿಡಿ. ಏನಿದು? ಒಬ್ಬರಲ್ಲ, ಇಬ್ಬರಲ್ಲ, ಲಕ್ಷಾಂತರ ಸಾವಿರಾರು ಆತ್ಮಗಳು, ಭೂಮಿಯ ಮೇಲಿನ ಆತ್ಮಗಳು ಎಲ್ಲ ಇಲ್ಲಿಗೆ ಬಂದು ಬಿಟ್ಟವೆ. ಅಲ್ಲಿ ನೋಡಿ, ಇನ್ನು ಬರುತ್ತಲೇ ಇದೆ.
ನಾನು ಒಡೆಯನನ್ನು ಕೇಳಿ ಹೇಳುತ್ತೇನೆ. ಒಡೆಯ, ಅಲ್ಲಿ ಲಕ್ಷಾಂತರ ಆತ್ಮಗಳಿವೆ. ಅದರಲ್ಲಿ ಯಾವ ಆತ್ಮವನ್ನು ಮೊದಲು ಕರೆಯಲಿ? ದೇವಿ, ಸ್ವಾಮಿ, ಮೊದಲಿಗೆ ಯಾವ ಆತ್ಮವನ್ನು ಕರೆಯೋಣ? ಮೊದಲಿಗೆ ನಾವು ಯಾವುದಾದರೂ ಹೆಣ್ಣು ಆತ್ಮವನ್ನೇ ಕರೆಸೋಣ ಸ್ವಾಮಿ. ಎಷ್ಟೇ ಆಗಲಿ ಹೆಣ್ಣು ಹೆಣ್ಣಕ್ಕೆ ಹೆಣ್ಣು ಹೆಣ್ಣಿಗೆ ಸಮಾನತೆ. ಸ್ವಾಮಿ, ಏನೋ ಹೇಳಿದಂತಾಯಿತು. ಏನಿಲ್ಲ, ಹೆಣ್ಣು ಮಕ್ಕಳಿಗೆ ತುಂಬಾ ಕಾಳಜಿ ವಹಿಸಿದ್ದೀವಿ. ಗಂಡು ಮಕ್ಕಳ ಮೇಲೂ ಸ್ವಲ್ಪ ಕರುಣೆ ಇರಲಿ ದೇವಿ. ಆಗಲಿ ಸ್ವಾಮಿ, ಇಂತಹ ಆತ್ಮವನ್ನು ಕರೆಸಿ. ಹಾಗೆ ಯಮರಾಜ ಯಾವುದಾದರೂ ಹೆಣ್ಣು ಆತ್ಮವನ್ನು ಕರೀತಾನೆ. ಹಾಗೇ ಆಗಲಿ ದೇವ. ದ್ವಾರಪಾಲಕ, ಹೇಳಿ ಒಡೆಯ. ಈ ಬುಕ್ಕಿ ಇಲ್ಲ. ಹೆಣ್ಣು ಆತ್ಮವೇ, ಈ ಚಿತ್ರಗುಪ್ತ ಬೇರೆ ರಜೆ ಹಾಕಿರೋದ್ರಿಂದ ಅವನ ಕೆಲಸವನ್ನು ನಾನೇ ಮಾಡಬೇಕಾಗಿದೆ. ದ್ವಾರಪಾಲಕ, ಮೊನ್ನೆ 2 ಮಕ್ಕಳನ್ನು ಕೊಂದು ತಾನು ಸತ್ತಳಲ್ಲ, ಆ ಆತ್ಮವನ್ನು ಕರೆದುಕೊಂಡು ಬಾ. ಆಯಮ್ಮ. ಸರಿ ಒಡೆಯ. ಈ ಬಾಗಿಲು ಕಂಡ್ರೆ ನನ್ನ ಮೈ ನಡುಗುತ್ತದೆ. ಈ ಆತ್ಮಗಳಿಗೆ ಭೂಮಿ ಮೇಲೆ ಸ್ವಂತ ಶಾಂತಿ ಇಲ್ಲ. ಇಲ್ಲಿಗೂ ಬಂದ್ರೆ ನೆಮ್ಮದಿಯಾಗಿರೋ ಬಿಡೋದಿಲ್ಲ. ಇವರೇ ಹಿಂಗಾಡಿದ್ರೆ ನಾನ್ಯಾರು? ನಾನು ಯಮರಾಜನ ದ್ವಾರಪಾಲ. ನನಗಿನ್ನೆಷ್ಟು ಧೈರ್ಯ ನೋಡಿ. ಈಗ ಹೆಂಗ್ ಸುಮ್ಮನಿರ್ತೀನಿ? ಸುಮ್ಮಿರೆ. ಆಯಮ್ಮ ಎಲ್ಲ ಒಡೆಯ. ಇಷ್ಟು ಜನ ಮಧ್ಯದಲ್ಲಿ ಒಬ್ಬರನ್ನು ಹುಡುಕುದು ತುಂಬಾನೇ ಕಷ್ಟ. ಆದ್ರೂ ಏನು ಮಾಡಲಿ? ಯಮ್ಮ, ಮಹಾತಾಯಿಗೆ ನೀವೇ ಬನ್ನಿ ಬನ್ನಿ. ನೀವೇ ಬನ್ನಿ. ಏನ್ ದೊಡ್ಡ ಸಾಧನೆ ಮಾಡ್ಬಿಟ್ಟವಳೆ. ಬಾ. ಸುಂದರವಾಗಿದೆ. ಇದೇನಾ ಕೈಲಾಸ? ಇಲ್ಲ, ಇದು ನರಕ ಅನ್ಕೊಂಡಿದ್ಯಾ? ಹೋಗೋದ್ರೆ ಅಲ್ಲಿ ಶಿವ. ನಿಲ್ಲು ಪಾಪಿ ಆತ್ಮವೇ, ನಿನ್ನನ್ನು ಕೈಲಾಸದೊಳಗೆ ಬಿಟ್ಟಿದ್ದೇ ಹೆಚ್ಚು. ಅಂತಹದರಲ್ಲಿ ಶಿವಪಾರ್ವತಿಯರ ಪಾದ ದರ್ಶನ ಮಾಡುತ್ತಿರುವೆಯಾ? ದೂರ ನಿಲ್ಲು. ಒಂದೇ ಒಂದು ಬಾರಿ ಶಿವ ಆಶೀರ್ವಾದ ತಗೊಳ್ತೀನಿ. ಏನು ಹೇಳಂಗಿಲ್ಲ. ಹಿಂಗ್ ಬಂದು ಏನು ಹೇಳಿ? ಅಲ್ಲೇ ನಿಲ್ಲು ಪಾಪದ ಹೆಣ್ಣೆ. ಪಾರ್ವತಿ. ಅಲ್ಲೇ ನಿಲ್ಲು ಪಾಪದ ಹೆಣ್ಣೆ. ಸ್ವಾಮಿ, ಹಾಗೆನ್ನಬೇಡಿ. ಎಷ್ಟೇ ಆಗಲಿ ಅವರು ಹೆಣ್ಣು. ಮರ್ಯಾದೆ ಕೊಟ್ಟು ಮಾತನಾಡೋಣ. ಆತ್ಮಹತ್ಯೆ ಮಾಡಿಕೊಂಡ ಆತ್ಮಗಳಿಗೆ ನಾನು ಹೀಗೆ ಮಾತನಾಡುವುದು? ಬೇಡ ಸ್ವಾಮಿ, ಜನರೆಲ್ಲ ನೋಡುತ್ತಿದ್ದಾರೆ. ಮರ್ಯಾದೆ ಕೊಟ್ಟೆ ಮಾತನಾಡಿಸಿ. ಹಾಗಾಗಿ ಮಹಾತಾಯಿ, ಏತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡೆ? ಅವರ ಬುದ್ಧಿ ಕಲಿಸಿದ್ದಕ್ಕೋಸ್ಕರ ನೀನು ಆತ್ಮಹತ್ಯೆ ಮಾಡಿಕೊಂಡೆ. ಆದರೆ ಅವರು ಎಷ್ಟು ಆನಂದ ವೈಭೋಗದಿಂದ ಸಂತಸದಿಂದ ಇದ್ದಾರೆ ನೋಡು. ಸಾಯುವಾಗ ನಂಗೆ ಗೊತ್ತಾಗ್ಲಿಲ್ಲ, ಈಗ ಎಲ್ಲ ಗೊತ್ತಾಗ್ತಿದೆ. ಹೆಣ್ಣೆಂದ ಮೇಲೆ ಸಂಸಾರದಲ್ಲಿ ಕಷ್ಟ, ಸುಖ, ನೋವು, ದುಃಖ ಎನ್ನುವುದು ಇದ್ದೇ ಇರುತ್ತದೆ. ಹೆಣ್ಣು ಶಕ್ತಿ ಎಂದು ಹೇಳುತ್ತಾರೆ, ಸಹನಾಭೂತಿ ಎಂದು ಹೇಳುತ್ತಾರೆ. ಅವಳಿಗೆ ಎಷ್ಟೇ ಕಷ್ಟ ನೋವುಗಳು ಬಂದರೂ ಅದನ್ನೆಲ್ಲ ಮೆಟ್ಟಿ ನಿಲ್ಲಬೇಕು. ಆದರೆ ನೀನು ಅವರ ಕಾಟ ತಡೆಯಲಾರದೆ ಸತ್ತು ಇಲ್ಲಿಗೆ ಬಂದಿರುವೆ. ಛೇ! ಕ್ಷಮಿಸು ತಾಯಿ, ನಾನು ಒಂದೇ ಒಂದು ಬಾರಿಗೆ ಕಳಿಸಿ ಇನ್ನೊಂದು ಬಾರಿ ನನ್ನ ಭೂಲೋಕಕ್ಕೆ ಕಳಿಸಿ. ಹಾಗದು ಒಂದು ಬಾರಿ ಆತ್ಮಹತ್ಯೆ ಮಾಡಿಕೊಂಡು ನಮ್ಮ ಕೈಲಾಸಕ್ಕೆ ಬಂದರೆ ಮತ್ತೊಂದು ಅವಕಾಶ ಎಂದಿಗೂ ನೀಡಲಾಗದು. ಹೇಳು, ಹೇಗೆ ಸತ್ತೆ? ಅಂದು ಆ ದಿನ ಲೈಟ್ಸ್ ಆಫ್